ಕೈಗಳಿಲ್ಲ, ಕಾಲುಗಳೇ ಇಲ್ಲ. ಆದರೂ ಜಗತ್ತಿನ ಕೋಟ್ಯಂತರ ಜನರಿಗೆ ನಗುವು ಪ್ರೇರಣೆ ನೀಡಿದ ವ್ಯಕ್ತಿ ಯಾರು ಗೊತ್ತಾ? ಈ ದಿನ ಅವರ ಕಥೆ ನಿಮ್ಮ ಬದುಕನ್ನು ಬದಲಿಸಬಹುದು. ಸ್ನೇಹಿತರೆ, ಇಂದು ನಾನು ಹೇಳಲಿರುವ ಕಥೆ ನಿಕ್ ವೂಜಿಸಿಕ್ ಅವರದ್ದು. ನಿಕ್ ಹುಟ್ಟಿದ್ದು ಕೈಗಳಿಲ್ಲದೆ, ಕಾಲುಗಳಿಲ್ಲದೆ. ಜನರು ಅವರನ್ನು ನೋಡಿ ಇವನ ಜೀವನ ಮುಗಿದೇ ಬಿಟ್ಟಿದೆ ಎಂದರು. ಆದರೆ ನಿಕ್ ಒಂದು ಮಾತು ಹೇಳಿಕೊಂಡರು: ನಾನು ನನ್ನ ದೇಹವನ್ನು ನಿಯಂತ್ರಿಸಲಾರೆ, ಆದರೆ ನನ್ನ ಮನಸ್ಸನ್ನು ನಾನು ನಿಯಂತ್ರಿಸಬಲ್ಲೆ ಎಂದು. ಚಿಕ್ಕ ವಯಸ್ಸಿನಲ್ಲಿ ಅವರು ಅನೇಕ ಸಲ ನಿರಾಶರಾದರು. ಸ್ನೇಹಿತರು ಹಾಸ್ಯ ಮಾಡಿದರು, ಸಮಾಜ ಹೀನ ನೋಟದಿಂದ ನೋಡಿತು. ಆದರೆ ಅವರು ತೀರ್ಮಾನಿಸಿದರು, ಇತರರು ನನ್ನ ಮಿತಿಗಳನ್ನು ನಿರ್ಧರಿಸಲಾರರು, ನನ್ನ ಕನಸುಗಳಿಗಾಗಿ ನಾನು ಬದುಕಬೇಕು ಎಂಬುದಾಗಿ. ಇಂದು ನಿಕ್ 70ಕ್ಕೂ ಹೆಚ್ಚು ದೇಶಗಳಲ್ಲಿ ಪ್ರೇರಣಾದಾಯಕ ಭಾಷಣಗಳನ್ನು ಮಾಡಿದ್ದಾರೆ. ಸಾವಿರಾರು ಜನರ ಹೃದಯಕ್ಕೆ ಹೊಸ ಭರವಸೆ ತುಂಬಿದ್ದಾರೆ. ಕೈ ಕಾಲುಗಳಿಲ್ಲದ ಅವರು ಈಜುತ್ತಾರೆ, ಲೇಖನಗಳನ್ನು ರಚಿಸಿದ್ದಾರೆ, ಕುಟುಂಬ ಕಟ್ಟಿಕೊಂಡಿದ್ದಾರೆ, ಜಗತ್ತಿಗೆ ಪ್ರೀತಿ ಹಂಚುತ್ತಿದ್ದಾರೆ. ಅವರ ಜೀವನ ನಮಗೆ ಕಲಿಸುವುದು ಏನು ಗೊತ್ತಾ? ಮೊದಲ ಪಾಠ: ಪರಿಸ್ಥಿತಿ ಹೇಗಿದ್ದರೂ ನಮ್ಮ ಮನಸ್ಥಿತಿ ಬದಲಿಸಬೇಕು. ಎರಡನೆಯದು: ಜಗತ್ತು ನಮ್ಮನ್ನು ಹಾಸ್ಯ ಮಾಡಿದರೂ ನಾವು ನಮ್ಮನ್ನು ನಂಬಬೇಕು. 3. ಯಶಸ್ಸು ಎಂದರೆ ಹಣವಲ್ಲ, ಹೆಸರಲ್ಲ, ಬದಲಿಗೆ ಇತರರ ಬದುಕನ್ನು ಸ್ಪರ್ಶಿಸುವ ಶಕ್ತಿ. ಆದ್ದರಿಂದ ಸ್ನೇಹಿತರೆ, ನೀವು ಎಷ್ಟೇ ಸಮಸ್ಯೆ ಎದುರಿಸುತ್ತಿದ್ದರೂ ನಿಕ್ ಅವರ ಈ ಮಾತನ್ನು ನೆನಪಿಸಿಕೊಳ್ಳಿ: ಇಫ್ ಐ ಕ್ಯಾನ್ ಓವರ್ಕಮ್, ಯು ಕ್ಯಾನ್ ಓವರ್ಕಮ್. ನಾನು ಗೆದ್ದಿದ್ದರೆ ನೀವು ಗೆಲ್ಲಬಹುದು. ಕೈ ಕಾಲುಗಳಿಲ್ಲದೆ ಜಗತ್ತನ್ನು ಬದಲಿಸಿದ ನಿಕ್ ಅವರ ಈ ಮಾಹಿತಿ ನಿಮ್ಮ ಮನಸ್ಸನ್ನು ಬದಲಿಸಬಹುದು ಎಂದು ಭಾವಿಸಿದ್ದೇನೆ. ಈ ದಿನದ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ನಿಮ್ಮ ಹಿತ ಬಯಸುವವರಿಗೂ ಇದನ್ನು ಹಂಚಿರಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ಸಿಗೋಣ. ಎಲ್ಲರೂ ಕ್ಷೇಮವಾಗಿರಿ, ಸಂತೋಷವಾಗಿರಿ. ಧನ್ಯವಾದಗಳು. ಜೈ ಕನ್ನಡ.